ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ಒಂದು ಉತ್ತಮವಾದಂತಹ ಸಂದೇಶವನ್ನು ನೀಡುತ್ತಿದ್ದಾರೆ. ಗುರುಗಳಿಗೂ, ಧಾರ್ಮಿಕ ಸಹೋದರ ಸಹೋದರಿಯರಿಗೂ, ಕ್ರೈಸ್ತ ಮುಖಂಡರುಗಳಿಗೂ ಹಾಗೂ ಎಲ್ಲ ಭಕ್ತಾದಿಗಳಿಗೂ ಪ್ರಭು ಇಂದು ನಮಗೊಂದು ಉತ್ತಮವಾದಂತಹ ಸಂದೇಶವನ್ನು ನೀಡುತ್ತಿದ್ದಾರೆ. ಅದಾಗಿದೆ, ಪ್ರಭು ಯೇಸು ಕ್ರಿಸ್ತರು ಮೊದಲನೇದಾಗಿ ನೀವು ಫರಿಸಾಯರಂತಾಗಬಾರದು. ಅವರು ಸಮಾಜದಲ್ಲಿ ಸ್ಥಾನಮಾನ, ಗೌರವವನ್ನು ಹುಡುಕುತ್ತಾರೆ. ಅದರಂತೆ ನೀವಾಗಬಾರದು. ಬದಲಾಗಿ ನೀವು ಸೇವೆಯನ್ನು ಮಾಡುವಂಥವರಾಗಬೇಕು. ಹಾಗೂ ಅವರಿಗೆ ತಿಳಿಸುತ್ತಾರೆ, ಅವರು ಬೋಧನೆಯನ್ನು ಮಾಡುತ್ತಾರೆ, ಆದರೆ ತಮ್ಮ ಜೀವನದಲ್ಲಿ ಅದನ್ನು ಅವರು ಪಾಲಿಸುವುದಿಲ್ಲ ಎಂದು. ಪ್ರಿಯರೇ, ಇದರ ಮೂಲಕ ಗುರುಗಳಿಗೂ, ಧಾರ್ಮಿಕ ಸಹೋದರ ಸಹೋದರಿಯರಿಗೂ ಹಾಗೂ ಎಲ್ಲ ಕ್ರೈಸ್ತ ಮುಖಂಡರುಗಳಿಗೂ ಪ್ರಭು ಯೇಸು ಹೇಳುವುದೇನೆಂದರೆ, ನೀವು ಅವರಂತಾಗಬಾರದು. ಬದಲಾಗಿ ನಿಮ್ಮ ಜೀವನದಲ್ಲಿ ನೀವು ಬೋಧಿಸುವುದನ್ನು ಪಾಲಿಸಬೇಕು ಎಂದು. ಪ್ರಿಯರೇ, ಇಂದು ನಾವೆಲ್ಲರೂ ಒಂದು ಪ್ರಶ್ನೆಯನ್ನು ಕೇಳಬೇಕು. ನಾವೆಲ್ಲರೂ ಬೋಧಿಸುತ್ತೇವೆ, ಅದನ್ನು ನಮ್ಮ ಜೀವನದಲ್ಲಿ ನಾವು ಪಾಲಿಸುತ್ತೇವೆ ಎಂದು. ಒಂದು ವೇಳೆ ನಾವು ಅದನ್ನು ಪಾಲಿಸಿದರೆ ಮಾತ್ರ ಅದಕ್ಕೆ ಫಲ ದೊರೆಯುತ್ತದೆ. ಎರಡನೇದಾಗಿ, ಭಕ್ತಾದಿಗಳಿಗೆ ಪ್ರಭು ಯೇಸು ಕ್ರಿಸ್ತರು ಇನ್ನೊಂದು ಸಂದೇಶವನ್ನು ನೀಡುತ್ತಾರೆ. ಅದೇನೆಂದರೆ, ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಅವರು ಹೇಳುವುದನ್ನು ನೀವು ಪಾಲಿಸಿರಿ, ಆದರೆ ಅವರು ಮಾಡಿದ ಹಾಗೆ ನೀವು ಮಾಡಬೇಡಿ ಎಂದು. ಪರಿದಾರ ಕುರಿತು ಹೇಳುವಾಗ, ಏಕೆಂದರೆ ಅವರು ಹೇಳಿದ್ದನ್ನು ತಮ್ಮ ಜೀವನದಲ್ಲಿ ಪಾಲಿಸುತ್ತಿರಲಿಲ್ಲ. ಅದರಿಂದ ನೀವು ಅವರು ಹೇಳುವುದನ್ನು, ಅವರು ಬೋಧಿಸುವುದನ್ನು ನೀವು ಪಾಲಿಸಿರಿ, ಏಕೆಂದರೆ ಅದು ಧರ್ಮಶಾಸ್ತ್ರದಲ್ಲಿ, ಅದು ದೇವರಿಂದ ಬಂದಂಥದ್ದು. ಅದೇ ರೀತಿಯಲ್ಲಿ ನಾವು ನೋಡುತ್ತೇವೆ, ನಾವು ಭಕ್ತಾದಿಗಳು ದಿನನಿತ್ಯದ ಬಲಿಪೂಜೆಯಲ್ಲಿರಬಹುದು ಅಥವಾ ಭಾನುವಾರದ ಬಲಿ ಪೂಜೆಗಳಲ್ಲಿರಬಹುದು, ಒಬ್ಬ ಗುರುಗಳು ಬೋಧಿಸುವಾಗ ನಾವು ಅದನ್ನು ಆಲಿಸಬೇಕು. ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡುವುದಿಲ್ಲ. ಅಥವಾ ಆ ಗುರುಗಳು, ಅವರ ವ್ಯಕ್ತಿತ್ವ ಸರಿ ಇಲ್ಲ, ಅವರಿಗೆ ಅಹಂಕಾರ ಇದೆ, ಅವರು ಹೇಳಿದ್ದನ್ನು ತಮ್ಮ ಜೀವನದಲ್ಲಿ ಪಾಲಿಸುತ್ತಿಲ್ಲ ಎಂದು ನಾವು ಸಹ ಆ ಒಂದು ಸಂದೇಶವನ್ನು ಬಿಟ್ಟು ಬಿಡಬಾರದು. ಏಕೆಂದರೆ ಅದು ಕ್ರಿಸ್ತನಿಂದ ಬಂದಂತಹ ಸಂದೇಶ, ಶುಭ ಸಂದೇಶ. ಆದ್ದರಿಂದ ಪ್ರಭು ಯೇಸು ಕ್ರಿಸ್ತರು ಎಲ್ಲ ಭಕ್ತಾದಿಗಳಿಗೂ ತಿಳಿಸುವುದು, ಒಂದು ವೇಳೆ ನಿಮ್ಮ ಗುರುಗಳು ಆ ಒಂದು ಫರಿಸಾಯರಂತೆ ಇದ್ದರೂ ಸಹ ನೀವು ಅವರಿಗೋಸ್ಕರ ಪ್ರಾರ್ಥಿಸಿ, ಅವರ ಮನ ಪರಿವರ್ತನೆಗೋಸ್ಕರ ಪ್ರಾರ್ಥಿಸಿ. ಬದಲಾಗಿ ಆ ಶುಭ ಸಂದೇಶವನ್ನು ಬಿಟ್ಟು ಬಿಡಬೇಡಿ, ಆ ಸಂದೇಶವನ್ನು ತ್ಯಜಿಸಬೇಡಿ. ಬದಲಾಗಿ ಅದನ್ನು, ಅವರು ಹೇಳುವುದನ್ನು ನಿಮ್ಮ ಜೀವನದಲ್ಲಿ ಪಾಲಿಸಿರಿ. ಆದರೆ ಅವರು ಮಾಡಿದಂತೆ ಅವರು ಕೋಪಗೊಳ್ಳುತ್ತಾರೆಂದು ನಾವು ಸಹ ಕೋಪಗೊಳ್ಳುವುದು ಬೇಡ. ಅವರು ಅಹಂಕಾರ ತೋರಿಸುತ್ತಾರೆಂದು ನಾವು ಸಹ ಅಹಂಕಾರವನ್ನು ತೋರಿಸುವುದು ಬೇಡ. ಬದಲಾಗಿ ಅವರಿಗೋಸ್ಕರ ನಾವು ಪ್ರಾರ್ಥಿಸೋಣ ಹಾಗೂ ಅವರನ್ನು ಪ್ರೀತಿಸಿ ಅವರು ನೀಡುವಂತಹ ಸಂದೇಶವನ್ನು ನಮ್ಮ ಜೀವನದಲ್ಲಿ ಪಾಲಿಸೋಣ.